ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಡಂದಿಗಳನ್ನು ಓಡಿಸೋದಕ್ಕೆ ಹೋಗಿ ಹೊಲದಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾರರ್ ಅಂದಿದ ತಕ್ಷಣ ಎಲ್ರಿಗೂ ಸ್ಮಶಾನ, ಪಾಳು ಬಿದ್ದ ಮನೆ, ಹಾಂಟೆಡ್ ರೋಡ್ ಈ ರೀತಿಯ ಚಿತ್ರಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ. ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಒಬ್ಬರಿಗೆ ಅವರದ್ದೇ ಹೊಲದಲ್ಲಿ ತುಂಬ ಭಯಂಕರವಾದ ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಕಾಡಂದಿಗಳನ್ನು ಓಡಿಸೋದಕ್ಕೆ ಹೋಗಿ ಹೊಲದಲ್ಲಿ ರಿಯಲ್ ಹಾರರ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಶಶಿಕುಮಾರ್. ಇನ್ನು ಶಶಿಕುಮಾರ್ ಕುದೂರಿನ ಅಜ್ಜಳ್ಳಿ ಗ್ರಾಮದ ನಿವಾಸಿಯಾಗಿರ್ತಾರೆ. ಮತ್ತು ಇದೇ ಅಜ್ಜಳ್ಳಿ ಗ್ರಾಮದ ಪಕ್ಕದಲ್ಲೇ ಶಶಿಕುಮಾರ್ ಅವರ ಜೋಳ, ರಾಗಿ ಮತ್ತು ಕಬ್ಬಿನ ತೋಟ ಇರುತ್ತೆ. ಇನ್ನು ಶಶಿಕುಮಾರ್ ಮನೆಯಲ್ಲಿ ಅವರ ತಂದೆ ಗೋಪಿ, ತಾಯಿ ಲೀಲಮ್ಮ ಮತ್ತು ಮಗ ಶಶಿಕುಮಾರ್, ಈ ರೀತಿ ಒಟ್ಟು 3 ಜನ ಇರ್ತಾರೆ. ಶಶಿಕುಮಾರ್ಗೆ ಅವರ ಹೊಲದಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 1999ರಲ್ಲಿ. ಸೊ ಶಶಿಕುಮಾರ್ ಅವರ ತೋಟದಲ್ಲಿ ಕಾಡಂದಿಗಳ ಕಾಟ ಜಾಸ್ತಿ ಇರ್ತಾ ಇತ್ತು. ಅಂದರೆ ಕಾಡಂದಿಗಳು ರಾತ್ರಿ ಹೊತ್ತು ಬಂದು ರಾಗಿ, ಜೋಳ ಮತ್ತು ಅವರ ಕಬ್ಬಿನ ತೋಟವನ್ನು ನಾಶ ಮಾಡ್ತಾ ಇತ್ತು. ಅದಕ್ಕೋಸ್ಕರ ಶಶಿಕುಮಾರ್ ಅವರ ತಂದೆ ಗೋಪಿ ರಾತ್ರಿ ಹೊತ್ತು ಹೊಲದಲ್ಲೇ ಕಾವಲು ಕಾಯ್ತಾ ಇದ್ರು. ಇದೇ ರೀತಿಯೇ ಸುಮಾರು ತಿಂಗಳುಗಳು ಕಳೆದು ಹೋಗುತ್ತೆ. ಆದರೆ ಒಂದು ದಿನ ಶಶಿಕುಮಾರ್ ಅವರ ಜೀವನದಲ್ಲಿ ಅವರು ಯಾವತ್ತೂ ಮರೆಯೋದಕ್ಕೆ ಆಗದೇ ಇರುವಂತಹ ಒಂದು ಹಾರರ್ ಘಟನೆ ನಡೆದೇ ಹೋಗುತ್ತೆ. ಅದೇನೆಂದರೆ, ಒಂದು ದಿನ ಎಂದಿನಂತೆ ರಾತ್ರಿ ಶಶಿಕುಮಾರ್ ಮತ್ತು ಅವರ ತಂದೆ ತಾಯಿ ಮನೆಯಲ್ಲಿ ಊಟ ಮಾಡ್ತಾ ಇರ್ತಾರೆ. ಅವರ ತಂದೆ ಊಟ ಮುಗಿಸಿ ಕೈ ತೊಳ್ಕೊಂಡು ಕಾಲ್ಗೆ ಚಪ್ಪಲಿ ಹಾಕ್ಕೊಂಡು ಕೈಯಲ್ಲಿ ಒಂದು ದೊಡ್ಡ ಕೋಲ್ ಹಿಡ್ಕೊಂಡು ತೋಟದ ಕಡೆಗೆ ಹೊರಡೋದಕ್ಕೆ ಸಿದ್ಧರಾಗ್ತಾರೆ. ಆಗ ಊಟ ಮಾಡ್ತಾ ಇದ್ದ ಶಶಿಕುಮಾರ್, ಅಪ್ಪ ಸ್ವಲ್ಪ ತಿರು, ನಾನು ಬರ್ತೀನಿ ಇವತ್ತು ನಿನ್ನ ಜೊತೆ ಅಂತ ಹೇಳ್ತಾನೆ. ಅದಕ್ಕೆ ಅವರ ತಂದೆ, ಏನಕ್ಕೆ, ಬೇಡ ಬಿಡು, ನೀನು ಇಲ್ಲೇ ಇರು, ಅಮ್ಮ ಒಬ್ಬಳೇ ಮನೆಯಲ್ಲಿರ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಶಶಿಕುಮಾರ್, ಇಲ್ಲಪ್ಪ, ಯಾವತ್ತೂ ನೀನು ಒಬ್ಬನೇ ಹೋಗ್ತಾ ಇರ್ತೀಯಲ್ವಾ, ಅದಕ್ಕೆ ಇವತ್ತೊಂದಿನ ನಾನು ಬರ್ತೀನಿ, ನಾಳೆಯಿಂದ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅವರ ತಾಯಿ ಕೂಡ, ಅಯ್ಯೋ ಹೋಗ್ಲಿ, ಕರ್ಕೊಂಡು ಹೋಗ್ರಿ, ಒಂದಿನ ಅಲ್ವಾ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವರ ತಂದೆ, ಸರಿ ಆಯಿತು, ಬೇಗ ಬಾ ಅಂತ ಹೇಳಿ ಮಗನನ್ನು ಕರ್ಕೊಂಡು ಇಬ್ಬರು ಅವರ ತೋಟದ ಕಡೆಗೆ ಹೋಗ್ತಾರೆ. ತೋಟಕ್ಕೆ ಹೋದ ಮೇಲೆ ಅವರು ಅಲ್ಲೆಲ್ಲ ಒಂದು ರೌಂಡ್ ಹಾಕಿ ತೋಟದಲ್ಲೇ ಕಟ್ಕೊಂಡಿದ್ದ ಒಂದು ಚಿಕ್ಕ ಗುಡಿಸಲಿನ ರೀತಿಯ ಮನೆಯಲ್ಲಿ ಅವರಿಬ್ಬರು ಮಲ್ಕೋತಾರೆ. ಹೀಗೆ ಅವರಿಬ್ಬರು ಚೆನ್ನಾಗಿ ನಿದ್ರೆಗೆ ಜಾರ್ತಾರೆ. ಆದರೆ ಮಧ್ಯರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ಇಬ್ಬರಿಗೂ ಎಚ್ಚರವಾಗುತ್ತೆ. ಇಬ್ಬರು ನಿದ್ದೆಯಿಂದ ಎದ್ದು ಕೂತ್ಕೊಂಡು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು, ಅಪ್ಪ, ಯಾರೋ ನಮ್ಮ ಹೊಲದಲ್ಲಿ ಗೆಜ್ಜೆ ಕಟ್ಕೊಂಡು ಓಡಾಡ್ತಾ ಇದ್ದಾರಲ್ವಾ ಅಂತ ಹೇಳ್ತಾನೆ. ಆದರೆ ಅವರ ತಂದೆ, ಇಲ್ವಲ್ಲ, ನನಗೆ ಗೆಜ್ಜೆ ಶಬ್ದ ಕೇಳಿಸ್ತಾ ಇಲ್ಲ, ನನಗೆ ಕಾಡಂದಿಗಳು ಜೋಳ ಮೇಯ್ತಾ ಇರೋ ಥರ ಶಬ್ದ ಕೇಳಿಸ್ತಾ ಇದೆ, ನಿನಗೆ ಕೇಳಿಸ್ತಾ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಶಶಿಕುಮಾರ್, ಇಲ್ಲಪ್ಪ, ನನಗೆ ಯಾರೋ ಕಾಲ್ಗೆ ಗೆಜ್ಜೆ ಕಟ್ಕೊಂಡು ನಮ್ಮ ಹೊಲದಲ್ಲಿ ಓಡಾಡ್ತಾ ಇರೋ ರೀತಿ ಶಬ್ದ ಕೇಳಿಸ್ತಾ ಇದೆ ಅಂತ ಹೇಳ್ತಾನೆ. ಇಲ್ಲಿಂದನೇ ಅವ್ರಿಗೆ ಕನ್ಫ್ಯೂಷನ್ ಅನ್ನೋದು ಶುರುವಾಗುತ್ತೆ. ಸರಿ ಆಯಿತು, ಎದ್ದೋಳು, ನೋಡೋಣ ಅಂತ ಹೇಳಿ ಇಬ್ಬರು ಎದ್ದು ಕೈಯಲ್ಲಿ ಒಂದೊಂದು ಲ್ಯಾಟರ್ನ್ ದೀಪವನ್ನು ಇಟ್ಕೊಂಡು ಹೊಲದಲ್ಲಿ ಹುಡ್ಕೋದಕ್ಕೆ ಹೋಗ್ತಾರೆ. ಹೀಗೆ ಅಪ್ಪ ಮಗ ಇಬ್ಬರು ಅವರ ಹೊಲದ ಒಂದೊಂದು ದಿಕ್ಕಿನಲ್ಲಿ ಒಬ್ಬರು ಹೋಗ್ತಾರೆ. ಈ ಕಡೆ ಅವರ ತಂದೆಗೆ ಯಾವ ಕಾಡಂದಿಗಳು ಕಾಣಿಸೋದಿಲ್ಲ. ಆದರೆ ಅವರ ಮಗನಿಗೆ ಆ ಹೊಲದ ಕೊನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತ್ಕೊಂಡಿರೋ ರೀತಿ ಅನಿಸುತ್ತೆ. ಅದನ್ನು ನೋಡಿ ಶಶಿಕುಮಾರ್ ಅವನು ನಿಂತ್ಕೊಂಡಿದ್ದ ಜಾಗದಿಂದನೇ ಜೋರಾಗಿ, ಓಯ್, ಯಾರದು, ಯಾರಲ್ಲಿ ನಿಂತ್ಕೊಂಡಿರೋದು ಅಂತ ಕೂಗ್ತಾನೆ. ಆದರೆ ಆ ವ್ಯಕ್ತಿಯ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ.
ಆಗ ಶಶಿಕುಮಾರ್ ಆ ವ್ಯಕ್ತಿಯ ಕಡೆಗೆ ಹೆಜ್ಜೆ ಹಾಕ್ತಾನೆ. ಆದರೆ ಶಶಿಕುಮಾರ್ ಆ ವ್ಯಕ್ತಿಗೆ ಎಷ್ಟು ಹತ್ತಿರವಾಗಿ ಹೋಗ್ತಾ ಇದ್ನೋ ಆ ವ್ಯಕ್ತಿ ಕೂಡ ಅಷ್ಟೇ ದೂರ ಹೋಗ್ತಾ ಇದ್ದ. ಆಗ ಶಶಿಕುಮಾರ್ ಇವನು ಯಾರೋ ಕಳ್ಳ ಇರಬಹುದು ಅಂತ ಅಂದ್ಕೊಂಡು, ಹೇಯ್ ನಿಂತ್ಕೊಳ್ಳಯ್ಯ, ಓಡೋಗ್ತಾ ಇದೆಯಾ ಅಂತ ಗದರಿಸ್ತಾನೆ. ಆಗ ಆ ವ್ಯಕ್ತಿ ಇನ್ನೂ ಜೋರಾಗಿ ಒಂದು ಮರದ ಮರೆಯಲ್ಲಿ ಹೋಗಿ ಮಾಯವಾಗಿ ಹೋಗ್ತಾನೆ. ಅದನ್ನು ನೋಡಿ ಶಶಿಕುಮಾರ್, ಎಲ್ಲೋದ ಇವನು, ಭಯಕ್ಕೆ ಓಡೋಗ್ಬಿಟ್ನಾ ಅಂತ ಅಂದುಕೊಳ್ತಾನೆ. ಆದರೆ ಶಶಿಕುಮಾರ್ ಹಿಂದೆ ತಿರುಗಿ ನೋಡಿದಾಗ ಆಗಲೇ ಶಶಿಕುಮಾರ್ ಯಾವ ಜಾಗದಲ್ಲಿ ನಿಂತ್ಕೊಂಡು ಆ ವ್ಯಕ್ತಿಯನ್ನು ಗದರಿಸಿದ್ನೋ ಈಗ ಅದೇ ಜಾಗದಲ್ಲಿ ಆ ವ್ಯಕ್ತಿ ನಿಂತ್ಕೊಂಡಿದ್ದ. ಅದನ್ನು ನೋಡಿ ಶಶಿಕುಮಾರ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಇಲ್ಲಿದ್ದವನು ಹೆಂಗೆ ಅಷ್ಟು ಬೇಗ ಅಲ್ಲಿ ಹೋದ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಭಯಕ್ಕೆ ಶಶಿಕುಮಾರ್, ಅಪ್ಪ ಎಲ್ಲಿದೆಯಾ, ಇಲ್ಲಿ ಬಾ, ಇಲ್ಲಿ ನೋಡಿ, ಇಲ್ಲಿ ಯಾವನ ಜೋಳ ಕದಿಯೋದಕ್ಕೆ ಬಂದಿದ್ದಾನೆ ಅಂತ ಕೂಗ್ತಾನೆ. ಆದರೆ ಆ ಕಡೆಯಿಂದ ಅವರ ತಂದೆ ಏನೂ ರೆಸ್ಪಾನ್ಸ್ ಮಾಡೋದಿಲ್ಲ. ಇದಾದ ನಂತರ ಶಶಿಕುಮಾರ್ ಸ್ವಲ್ಪ ಧೈರ್ಯ ತಗೊಂಡು ಮತ್ತೆ ಆ ವ್ಯಕ್ತಿಯ ಕಡೆಗೆ ಹೆಜ್ಜೆ ಹಾಕ್ತಾನೆ. ಆದರೆ ಹೋಗುವಾಗ ಶಶಿಕುಮಾರ್ ಎಡವಿ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದ ಶಶಿಕುಮಾರ್ ಮತ್ತೆ ಎದ್ದು ನೋಡಿದಾಗ ಆ ವ್ಯಕ್ತಿ ಮಾಯವಾಗಿ ಹೋಗಿರ್ತಾನೆ. ಆದರೆ ಶಶಿಕುಮಾರ್ಗೆ ಕೆಳಗೆ ಅವರ ತಂದೆಯ ಒಂದು ಕಾಲಿನ ಚಪ್ಪಲಿ ಸಿಗುತ್ತೆ. ಅದನ್ನು ನೋಡಿ ಶಶಿಕುಮಾರ್ಗೆ ಅವರ ತಂದೆಗೆ ಏನಾಯ್ತೋ ಏನೋ, ಕೂಗಿದ್ರೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಶಶಿಕುಮಾರ್ ಪರಿಸ್ಥಿತಿ ಹೇಗಿತ್ತು ಅಂದರೆ, ಒಂದು ಕಡೆ ತಂದೆ ಕಾಣಿಸ್ತಾ ಇಲ್ಲ, ಕೂಗಿದ್ರೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ, ಮತ್ತೊಂದು ಕಡೆ ಯಾರೋ ಒಬ್ಬ ವ್ಯಕ್ತಿ ಇವನನ್ನು ಆಟ ಆಡಿಸ್ತಾ ಇದ್ದಾನೆ. ಇದರಿಂದ ಶಶಿಕುಮಾರ್ಗೆ ತಲೆ ಕೆಟ್ಟೋಗಿರುತ್ತೆ. ತಕ್ಷಣ ಶಶಿಕುಮಾರ್ ತಂದೆಗೋಸ್ಕರ ಅವರ ಹೊಲವನ್ನೆಲ್ಲ ಹುಡುಕಾಡ್ತಾನೆ. ಆದರೆ ಅವರ ತಂದೆ ಎಲ್ಲೂ ಕಾಣಿಸೋದಿಲ್ಲ. ಆಗ ಶಶಿಕುಮಾರ್ ಭಯದಲ್ಲೇ ವಾಪಸ್ ಗುಡಿಸಲಿನ ಹತ್ತಿರಕ್ಕೆ ಹೋಗ್ತಾನೆ. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಶಶಿಕುಮಾರ್ ಒಂದು ಕ್ಷಣ ಬೆಚ್ಚಿ ಬಿದ್ದೋಗ್ತಾನೆ. ಯಾಕಂದರೆ ಶಶಿಕುಮಾರ್ ತಂದೆ ಅವರ ಗುಡಿಸಲಿನ ಪಕ್ಕದಲ್ಲಿ ಪ್ರಜ್ಞೆ ತಪ್ಪಿ ಮಕಾಡೆ ಬಿದ್ದೋಗಿರ್ತಾರೆ. ತಕ್ಷಣ ಶಶಿಕುಮಾರ್ ಓಡಿ ಹೋಗಿ ಅವರ ತಂದೆಯನ್ನು ನೋಡ್ತಾನೆ. ಆದರೆ ಅವರ ತಂದೆ ಯಾವುದೇ ರೀತಿ ಚಲನವಲನವಿಲ್ಲದೆ ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾರೆ. ಮತ್ತು ಅವರ ಕೈ ಕಾಲುಗಳ ಮೇಲೆ ಯಾರೋ ಉಗುರುಗಳಿಂದ ಪರ್ಚಿರೋ ರೀತಿ ಗಾಯಗಳಾಗಿರುತ್ತೆ. ತಕ್ಷಣ ಶಶಿಕುಮಾರ್ ತಂದೆಯನ್ನು ಎತ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಎಷ್ಟೋ ಹೊತ್ತಾದ ಮೇಲೆ ಅವರ ತಂದೆಗೆ ಪ್ರಜ್ಞೆ ಬರುತ್ತೆ. ಆಗ ಶಶಿ ಅವರ ತಂದೆಗೆ, ಯಾಕಪ್ಪ ಏನಾಯಿತು ಅಂತ ಕೇಳ್ತಾನೆ. ಆಗ ಅವರ ತಂದೆ, ಏನಿಲ್ಲ ಕಣೋ, ಕಾಡಂದಿಗಳು ಜೋಳ ಮೇಯ್ತಾ ಇರೋ ರೀತಿ ಶಬ್ದ ಬರ್ತಾ ಇದೆ ಅಂತ ನಾನೊಂದು ಕಡೆ ಹೋದ್ನಾ, ನೀನು ಕೂಡ ಒಂದು ಕಡೆ ಹೋದ್ಯಾ, ಅಲ್ಲಿ ನೋಡಿದ್ರೆ ಯಾವ ಕಾಡು ಹಂದಿನೂ ಇರಲಿಲ್ಲ. ಫ್ರೆಂಡ್ಸ್, MV Pro Act ಅವರ ಫೇಸ್ ವಾಶ್ ರೇಡಿಯನ್ಸ್ ಸೆರಮ್ನ ನೀವು ಬಳಸಿದ್ರೆ ಮೊಡವೆ, ಡಾರ್ಕ್ ಸರ್ಕಲ್, ಆಯಿಲಿ ಸ್ಕಿನ್, ನಿಮ್ಮ ಮುಂತಾದ ಸ್ಕಿನ್ ಪ್ರಾಬ್ಲಮ್ಸ್ ದೂರವಾಗಿ ನಿಮ್ಮ ಫೇಸ್ ಗ್ಲೋ ಆಗುವಂತೆ ಮಾಡುತ್ತೆ. ಇವರ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಪ್ರಿಮೆಚ್ಯೂರ್ ಏಜಿಂಗ್, ಸನ್ಬರ್ನ್, ಸೂರ್ಯನ ಹಾನಿಕಾರಕ UV ಕಿರಣಗಳನ್ನು ತಡೆಗಟ್ಟಬಹುದು. ಹೊರಗಡೆ ಹೋಗೋದಕ್ಕೂ ಮುಂಚೆ ಇದನ್ನು ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾತ್ರ ಬಳಸಲಾಗಿದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್, MV Pro Act ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಒಂದು ದೊಡ್ಡ ನಾಯಿ ಇತ್ತು. ಆ ನಾಯಿ ನೋಡೋದಕ್ಕೆ ತುಂಬ ವಿಚಿತ್ರವಾಗಿತ್ತು. ಅದರ ಹಲ್ಲುಗಳು ಮತ್ತು ಅದರ ಕಣ್ಣು, ಟೋಟಲ್ ಅದರ ಬಾಡಿನೇ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿತ್ತು. ಮತ್ತು ಆ ನಾಯಿಯ ಕಣ್ಣುಗಳು ಅಷ್ಟು ಕತ್ತಲಲ್ಲಿ ಕೂಡ ಕೆಂಪಿಗೆ ಹೊಳಿತಾ ಇತ್ತು. ಅದನ್ನು ನೋಡಿ ನನಗೆ ಸ್ವಲ್ಪ ಭಯ ಆಯಿತು. ಅದೇ ಟೈಮ್ಗೆ ಆ ನಾಯಿ ನನ್ನ ನೋಡಿ ಕಚ್ಚೋದಕ್ಕೆ ಅಂತ ಬಂತು. ಆದರೆ ನಾನು ಓಡೋದೆ. ಆದರೆ ನಾನು ನಮ್ಮ ಗುಡಿಸಲ ಹತ್ರ ಹೋದಾಗ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದ. ಅವನನ್ನು ಯಾರು ಅಂತ ಕೇಳೋದಕ್ಕೆ ನಾನು ಅವನ ಹತ್ರ ಹೋದೆ. ಅಷ್ಟೇ ನನಗೆ ನೆನಪಿರೋದು. ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ನಿನ್ನ ಕೈ ಕಾಲ ಮೇಲೆ ಯಾರೋ ಉಗುರಿಂದ ಪರ್ಚಿರೋ ರೀತಿ ಗಾಯಗಳು ಹೇಗಾಯಿತು ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ, ನನಗೆ ನೆನಪಿರೋದು ಇಷ್ಟೇ ಅಂತ ಹೇಳ್ತಾನೆ. ಆಗ ಶಶಿಕುಮಾರ್, ಹೋಗಲಿ
ಈ ಥರ ನಿನಗೆ ಯಾವತ್ತಾದರೂ ನಮ್ಮ ಹೊಲದಲ್ಲಿ ಅನುಭವ ಆಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವರ ತಂದೆ, ಇಲ್ಲ ನನಗೆ ಯಾವತ್ತೂ ಆಗಿಲ್ಲ, ಆದರೆ ಯಾವತ್ತಾದರೂ ಒಂದಿನ, ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮಾ ದಿನ ನನ್ನಲ್ಲಿ ಮಲಗೋದಕ್ಕೆ ಹೋದಾಗ ನನಗೆ ಅವತ್ತು ನಮ್ಮ ಹೊಲದಲ್ಲಿ ನಿದ್ದೆನೇ ಬರೋದಿಲ್ಲ, ಏನೋ ಒಂದು ರೀತಿ ನನಗೆ ಆರಾಮೇ ಇರೋದಿಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡ್ಮೇಲೆ ಶಶಿಕುಮಾರ್ಗೆ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಅವರ ಹೊಲದಲ್ಲಿ ಯಾವುದೋ ಅಮಾನುಷ ಶಕ್ತಿ ಓಡಾಡುತ್ತೆ ಅನ್ನೋದು ಖಾತ್ರಿಯಾಗುತ್ತೆ. ಇದು ಕುದೂರಿನ ಅಜ್ಜಳ್ಳಿ ಗ್ರಾಮದ ನಿವಾಸಿಯಾದ ಶಶಿಕುಮಾರ್ಗೆ ಅವರ ಹೊಲದಲ್ಲಿ ಕಾಡು ಹಂದಿಗಳನ್ನು ಓಡಿಸೋದಕ್ಕೆ ಅಂತ ಹೋಗಿ ಅವರಿಗೆ ಎದುರಾದ ರಿಯಲ್ ಹಾರರ್ ಘಟನೆ. ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮ್ಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.